ಮಾರಾಟದ ವಿರುದ್ಧ ಕೆಆರ್ಎಸ್ ಪಕ್ಷದ ಜಾಗೃತಿ ಜಾಥಾ ಗಂಗಾವತಿ. ರಾಜ್ಯ ಸರ್ಕಾರ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಬಾರ ಹಾಗೂ ಮದ್ಯದ ಅಂಗಡಿಗಳಿಗೆ ಅನುಮತಿ ನೀಡುವುದರ ಮೂಲಕ ಕುಡುಕರ ಸಾಮ್ರಾಜ್ಯಕ್ಕೆ ಮುಂತಾದ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧ ಸ್ವಾರ್ಥಿ ಒತ್ತಾಯಿಸಿ ಕೆಆರ್ಎಸ್ ಪಕ್ಷದ ನೇತೃತ್ವದಲ್ಲಿ ಬುಧವಾರದಂದು ಸಂವಿಧಾನ ಶಿಲ್ಪಿ ಜಾತಿ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಜನಜಾಗೃತಿ ಜಾಥಾ ನಡೆಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಗೌರವಾಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ಮಾತನಾಡಿ, ಕೆಆರ್ಎಸ್ ಪಕ್ಷದ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಅಕ್ರಮ ಬಗ್ಗೆ ಮಾರಾಟ ಹಾಗೂ ಕುಡಿತದಿಂದ ಆಗುವ ದುಷ್ಪರಿಣಾಮಗಳನ್ನು ಕುರಿತು ಜಾಥಾ ಮೂಲಕ ಅರಿವು ಮೂಡಿಸುವ ಕಾರ್ಯ ಮಾಡಲಾಗುತ್ತದೆ. ಅತ್ಯಂತ ಸುಲಭವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟವಾಗುತ್ತಿದ್ದು, ಇದರಿಂದ ಯುವಕರು, ಕಾರ್ಮಿಕರು, ದಿನಗೂಲಿ ನೌಕರರು ವ್ಯಸನಿಗಳಾಗಿ ಕುಟುಂಬದ ಅಶಾಂತಿಗೆ ಹಾಗೂ ಗ್ರಾಮದಲ್ಲಿ ಗುಂಪು ಘರ್ಷಣೆಗೆ ಒಳಗಾಗುತ್ತಿದ್ದು ದೊಡ್ಡ ದುರಂತವಾಗಿದೆ ಎಂದು ಸಮಗ್ರ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಆಶಾ ವೀರೇಶ್, ಎಸ್ಟಿ ಘಟಕದ ರಾಜ್ಯ ಉಪಾಧ್ಯಕ್ಷೆ ಮಹದೇವಿ ನಿರುಪಾದಿ, ಗಣೇಶ್ ಕುಮಾರ್ ಸೇರಿದಂತೆ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಬೆಂಬಲ ಸೂಚಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಜಾಗೃತಿ ಮೂಡಿಸಿದರು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಸವರ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ರೈತ ಸಂಘಕ್ಕೆ, ಜೈ ಜವಾನ್ ಅನ್ನದಾತ ರೈತನಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಛಾಪನ್ನು ಮೂಡಿಸಿರ್ತಕ್ಕಂಥ ಮಹಾನ್ ನಾಯಕನಂತಲೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇವತ್ತೇನು ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತಿಗೇನು ಕೆಆರ್ಎಸ್ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿ ಇವತ್ತೇನು ಭ್ರಷ್ಟಾಚಾರವನ್ನು ತಡೆಹಿಡಿಯುವುದಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾನ್ ನಾಯಕರಿಗೆ ಮತ್ತು ಕರ್ನಾಟಕ ರೈತ ಸಂಘದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಮನುಷ್ಯ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಭಾವನೆ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ನಂತರ ಬದುಕುವಾಗಿದ್ದರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋ ಇಂಥ ಒಂದು ಮಹಾನ್ ನಾಯಕರನ್ನ ಇವತ್ತು ನಮ್ಮ ನಾಡಿನಲ್ಲಿ ಇರೋದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇವತ್ತು ಸಿಂಹ ಸ್ವಪ್ನ ಆಗಿರ್ತಕ್ಕಂಥ ನಮ್ಮ ರಾಮಕೃಷ್ಣ ರೆಡ್ಡಿ ಅಣ್ಣವ್ರಿಗೆ ಮತ್ತು ಇಲ್ಲಿ ಬಿಡ್ರಮ್ಮ ಅವರಂಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ಮತ್ತು ಅದೇ ರೀತಿಯಾಗಿ ನಿಮ್ಮ ಎಲ್ಲ ತಂಡದವರಿಗೆ ಈ ಭತ್ತದ ನಾಡಿನ ಎಲ್ಲ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಅದೇ ರೀತಿಯಾಗಿ ಈ ಜಿಲ್ಲೆಯಲ್ಲಿ ಸುಮಾರು ಹಿಂದುಳಿದ ಜಿಲ್ಲೆಯಾಗಿ ವಿಭಜನೆ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನಮ್ಮ ರೈತರ ಪರವಾಗಿ ನಿಮ್ಮ ಪಾರ್ಟಿ ಕೈ ಜೋಡಿಸಿ ಇಲ್ಲಿ ರೈತರಿಗೆ ಏನಾದರೂ ಸಮಸ್ಯೆಗಳಂತ ಬಂದಾಗ ನಿಮ್ಮ ಪಾರ್ಟಿಯ ಪ್ರತಿಯೊಬ್ಬ ಸದಸ್ಯರು ಕೂಡ ನಮ್ಮ ಬೆಂಬಲಕ್ಕಿರಬೇಕು. ನಿಮ್ಮ ಪಾರ್ಟಿ ಜೊತೆಗೆ ನಮ್ಮ ಜಿಲ್ಲೆಯ 5 ಕ್ಷೇತ್ರದಲ್ಲಿ ಕೂಡ ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಕೆಆರ್ಎಸ್ ಪಾರ್ಟಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಗಂಗಾವತಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶರಣಪ್ಪ ದೊಡ್ಡಮನಿ ಮತ್ತು ಅವರ ಎಲ್ಲ ರೈತ ಬಂಧುಗಳು, ರೈತ ಸಂಘದ ಮುಖಂಡರುಗಳು ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಅವರು ಜೊತೆಗೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಭಾವಚಿತ್ರವನ್ನು ಸಹ ಕೊಟ್ಟಿದ್ದಾರೆ. ನಂಜುಂಡಸ್ವಾಮಿ ಅವರ ಸ್ಫೂರ್ತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ. ದೊಡ್ಡಮನಿ ಅವರಿಗೆ ಗೊತ್ತಿದೆ, ಹಿಂದೆ ನಂಜುಂಡಸ್ವಾಮಿ ಅವರು ಬಾರ್ಕೋಲ್ ಚಳವಳಿ ಅಂತ ಮಾಡಿದ್ರು. ಅದೇ ರೀತಿಯಲ್ಲೇ ಇವತ್ತು ಕೆಆರ್ಎಸ್ ಪಕ್ಷದವರು ಬಾಯಲ್ಲಿ ಸೀಟಿ ಸಮಾಜದಲ್ಲಿರುವಂತಹ ಅನ್ಯಾಯ ಅಕ್ರಮಗಳನ್ನ ನಿಲ್ಲಿಸೋದಕ್ಕೆ ಹೋರಾಟ ಮಾಡ್ತಾ ಇದೆ. ಇವತ್ತು ರೈತರು ರಾಜ್ಯಾದ್ಯಂತ ಸಂಕಷ್ಟದಲ್ಲಿದ್ದಾರೆ. ರೈತ ಬೆಳೆಯೋದು ರಸ, ತಿನ್ನೋದು ಕಸ ಅಂತ ಆಗೋಗಿದೆ. ಇವತ್ತು ಇದೇ ಗಂಗಾವತಿ ಭಾಗದಲ್ಲಿ, ಗಂಗಾವತಿ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಿಂದ ಈಗ ಕಳೆದ 2 ವರ್ಷಗಳಿಂದಲೇ ಅದು ಸರಿಯಾಗಿ ನಿರ್ವಹಣೆ ಮಾಡಲಾರದ ಕಾರಣಕ್ಕಾಗಿ ಜಲಾಶಯವನ್ನು ಕೇವಲ ಒಂದು ಬೆಳೆ ಬೆಳೆಯುವ ದುಸ್ಥಿತಿಗೆ ಇವತ್ತು ರೈತರು ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ರೈತ ಹೋರಾಟಗಾರರು ಪ್ರಾಮಾಣಿಕವಾಗಿ ಇವತ್ತು ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸುವ ಅನಿವಾರ್ಯ ಮತ್ತು ಅಗತ್ಯತೆ ಇದೆ. ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ನಾವೆಷ್ಟೇ ಹೋರಾಟ ಮಾಡಿದ್ರು ಚುನಾವಣೆಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಹಾಗಾಗಿ ಈಗಾಗಲೇ ದೊಡ್ಡಮನಿಯವರು ಹೇಳಿದ ಹಾಗೆ
ಮುಂದಿನ ದಿನಗಳಲ್ಲಿ ಅವರ ಸಂಘಟನೆಯವರು KRS ಪಕ್ಷದವರೆಲ್ಲ ಸೇರಿ ಈ ಭಾಗದಲ್ಲಿ ಒಂದಷ್ಟು ಚುನಾವಣಾ ರಾಜಕಾರಣದಲ್ಲಿಯೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ಬದಲಾವಣೆ ತರೋದಕ್ಕೆ ನಾವೆಲ್ಲ ಶ್ರಮಿಸಬೇಕಾಗಿದೆ. ಇವತ್ತು ರೈತರಿಗೆ ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಮತ್ತು ಕೃಷಿ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಅನ್ಯಾಯಗಳು ಬಹಳ ಕೋಡಿ ಆಗಿರೋದಿಲ್ಲ, ಅಲ್ಲಿ ಸರಿಯಾಗಿ ಪಾಣಿ ಕೊಡೋದಿಲ್ಲ, ಖಾತೆ ಮಾಡಿಕೊಡೋದಿಲ್ಲ, ಮತ್ತು ಕೃಷಿ ಇಲಾಖೆಯಲ್ಲಿ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿಯೇ ಜೊತೆಗೆ ವೈಜ್ಞಾನಿಕ ಬೆಲೆ ನಿಗದಿ ಆಗ್ತಾ ಇಲ್ಲ. ಸ್ವಾಮಿನಾಥನ್ ಆಯೋಗದ ಪ್ರಕಾರ ರೈತರಿಗೆ ಏನು ಬೆಂಬಲ ಬೆಲೆ ಕೊಡಬೇಕು ಅದು ಆಗ್ತಾ ಇಲ್ಲ. ನಿನ್ನೆ ಎಲ್ಲ ದೊಡ್ಡಮನಿಯವರು ಇವರೆಲ್ಲ ಸಂಗಾತಿಗಳು ಕೊಪ್ಪಳದಲ್ಲಿ ದೊಡ್ಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಕೊಟ್ಟು ಮನವಿ ಪತ್ರ ಆಗ್ರಹ ಪತ್ರವನ್ನು ಕೊಪ್ಪಳದಲ್ಲಿ ತೊಗರಿ ಬೆಳೆ ಖರೀದಿ ಕೇಂದ್ರ ಮಾಡಬೇಕು ಅಂತೇಳಿ. ಕೊಪ್ಪಳ ಜಿಲ್ಲೆಯ ಬಹುತೇಕರು ಈಗ ಕೊಪ್ಪಳ ಜಿಲ್ಲೆಯಲ್ಲಿ ತೊಗರಿಯನ್ನ ತಾವು ಬೆಳೆದಂಥ ತೊಗರಿಯನ್ನ ಮಾರ್ಲಿಕ್ಕಾಗದಂಥ ಸ್ಥಿತಿಯಲ್ಲಿ ಇದ್ದಾರೆ. ಅದು ಕೇವಲ 5,900 ರೂಪಾಯಿ ತಗೊಳ್ತಾ ಇದ್ದಾರೆ ಅಂತೆ ಕೆಲವೊಂದು ಕಡೆಗಳಲ್ಲಿ. ಇದು ಏನೂ ಸಿಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ರೈತರು, ರಾಜ್ಯಾದ್ಯಂತ ಇರುವಂತಹ ರೈತರು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕಾಗಿ ಒಳ್ಳೆಯ ರಾಜಕೀಯವನ್ನು ಬೆಂಬಲಿಸಬೇಕು. ಅವರು ಒಳ್ಳೆಯ ರಾಜಕೀಯವನ್ನು ಬೆಂಬಲಿಸಿದಾಗ ಅವ್ರಿಗೂ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆಗಳಿದ್ರು ಈಗಾಗಲೇ ಅವ್ರು ಹೇಳಿದ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸಹ ಅವರ ಜೊತೆಗೆ ಎಲ್ಲೆಲ್ಲಿ ಅವ್ರು ಹೋರಾಟ ಮಾಡ್ತಾರೋ, ಹೇಗೆ ಇವತ್ತು ನಾವಿಲ್ಲೊಂದು ಮದ್ಯ ನಿಷೇಧ ಜಾರಿಯಾಗಬೇಕು, ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು ಅಂತ ಒಂದು ಹೋರಾಟಕ್ಕೆ ಬಂದಿದ್ವು. ಅದಕ್ಕೆ ದೊಡ್ಡಮನಿಯವರು ಮತ್ತು ಅವರೆಲ್ಲ ಸಂಗಾತಿಗಳು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಅವರು ಕೈಗೊಳ್ಳುವಂತಹ ಜನಪರವಾದ ಹೋರಾಟಕ್ಕೆ, ಮುಂದೆ ಯಾವುದೇ ಹೋರಾಟಕ್ಕೆ KRS ಪಕ್ಷದವರು ಈ ಭಾಗದಲ್ಲಾಗಲಿ ಯಾವುದೇ ಭಾಗದಲ್ಲಾಗಲಿ ಮೈಸೂರಿನಲ್ಲೂ ಹೋರಾಟಕ್ಕೆ ಬಂದಿದ್ದಾರೆ. ಅವರು ಎಲ್ಲೆಲ್ಲಿ ಭಾಗವಹಿಸ್ತಾರೋ ಅಲ್ಲಿ ನಮ್ಗೆ ಮಾಹಿತಿ ಕೊಟ್ಟರೆ ನಾವು ಸಹ ಖಂಡಿತವಾಗಿ ಅದರಲ್ಲಿ ಭಾಗವಹಿಸ್ತೀವಿ. ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟುಕೊಳ್ಳಲು ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚಮುಕ್ತ ಕರ್ನಾಟಕ. ಕೇವಲ 5,900 ರೂಪಾಯಿ ತಗೊಳ್ತಾ ಇದ್ದಾರೆ ಅಂತ ಕೆಲವೊಂದು ಕಡೆಗಳಲ್ಲಿ. ಇದು ಏನೂ ಸಿಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ರೈತರು, ರಾಜ್ಯಾದ್ಯಂತ ಇರುವಂತಹ ರೈತರು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕಾಗಿ ಒಳ್ಳೆಯ ರಾಜಕೀಯವನ್ನು ಬೆಂಬಲಿಸಬೇಕು. ಅವರು ಒಳ್ಳೆಯ ರಾಜಕೀಯವನ್ನು ಬೆಂಬಲಿಸಿದಾಗ ಅವ್ರಿಗೂ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆಗಳಿದ್ರು ಈಗಾಗಲೇ ಅವ್ರು ಹೇಳಿದ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸಹ ಅವರ ಜೊತೆಗೆ ಎಲ್ಲೆಲ್ಲಿ ಅವ್ರು ಹೋರಾಟ ಮಾಡ್ತಾರೋ, ಹೇಗೆ ಇವತ್ತು ನಾವಿಲ್ಲೊಂದು ಮದ್ಯ ನಿಷೇಧ ಜಾರಿಯಾಗಬೇಕು, ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು ಅಂತ ಒಂದು ಹೋರಾಟಕ್ಕೆ ಬಂದಿದ್ವು. ಅದಕ್ಕೆ ದೊಡ್ಡಮನಿಯವರು ಮತ್ತು ಅವರೆಲ್ಲ ಸಂಗಾತಿಗಳು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಅವರು ಕೈಗೊಳ್ಳುವಂತಹ ಜನಪರವಾದ ಹೋರಾಟಕ್ಕೆ, ಮುಂದೆ ಯಾವುದೇ ಹೋರಾಟಕ್ಕೆ KRS ಪಕ್ಷದವರು ಈ ಭಾಗದಲ್ಲಾಗಲಿ ಯಾವುದೇ ಭಾಗದಲ್ಲಾಗಲಿ ಮೈಸೂರಿನಲ್ಲೂ ಹೋರಾಟಕ್ಕೆ ಬಂದಿದ್ದಾರೆ. ಅವರು ಎಲ್ಲೆಲ್ಲಿ ಭಾಗವಹಿಸ್ತಾರೋ ಅಲ್ಲಿ ನಮ್ಗೆ ಮಾಹಿತಿ ಕೊಟ್ಟರೆ ನಾವು ಸಹ ಖಂಡಿತವಾಗಿ ಅದರಲ್ಲಿ ಭಾಗವಹಿಸ್ತೀವಿ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಸವರ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ರೈತ ಸಂಘಕ್ಕೆ, ಜೈ ಜವಾನ್, ಅನ್ನದಾತ ರೈತನಿಗೆ.